Hi all, welcome to my channel. In this video, I am going to explain you about logic gates and different types of logic gates. First, we shall discuss about what you mean by logic gate. Logic gate is simply an electronic circuit which operates on one or more input signals and always produces an output signal. ಲಾಜಿಕ್ ಗೇಟ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟು. ಅದೇನು ಮಾಡುತ್ತೆ, ವಿಚ್ ಆಪರೇಟ್ಸ್ ಬಿಟ್ವೀನ್ ಒನ್ ಆರ್ ಮೋರ್ ಇನ್ಪುಟ್ ಸಿಗ್ನಲ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಔಟ್ಪುಟ್ ಸಿಗ್ನಲ್. ಇದನ್ನು ನಾವು ಲಾಜಿಕ್ ಗೇಟ್ ಅಂತ ಕರಿತೀವಿ. ನೆಕ್ಸ್ಟು, ಲಾಜಿಕ್ ಗೇಟ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಬೈನರಿ ಲಾಜಿಕ್ ಗೇಟ್ಸ್. ದಟ್ ಈಸ್ ಇಟ್ ಕಂಟೈನ್ಸ್ 0 and 1 ವ್ಯಾಲ್ಯೂ. 1 and 0 ಆರ್ ದ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ ವ್ಯಾಲ್ಯೂಸ್. ಈ ಬೈನರಿ ಲಾಜಿಕ್ ಗೇಟ್ಸಲ್ಲಿ ನಾವು ಇನ್ಪುಟ್ಟು ಮತ್ತು ಔಟ್ಪುಟ್ಟಿಗೆ 1 ಅಥವಾ 0 ಅಂತ ಯೂಸ್ ಮಾಡ್ತೀವಿ. 1 ಅಂದರೆ ನಮಗೆ ಹೈ ಅಂತ ಕರಿತೀವಿ ಅಥವಾ ಟ್ರೂ ಅಂತ ಕರಿತೀವಿ. 0ನ ಫಾಲ್ಸ್ ಅಂತ ಕರಿತೀವಿ ಅಥವಾ ಲೋ ಅಂತ ಕರಿತೀವಿ ವ್ಯಾಲ್ಯೂ. ಇದು ಲಾಜಿಕ್ ಗೇಟ್. ನೆಕ್ಸ್ಟು, ವಾಟ್ ಯು ಮೀನ್ ಬೈ ಟ್ರೂತ್ ಟೇಬಲ್. ಈ ಲಾಜಿಕ್ ಗೇಟ್ಸಲ್ಲಿ ನಮಗೆ ಇಂಪಾರ್ಟೆಂಟು ಲಾಜಿಕ್ ಸಿಂಬಲ್ಸ್ ಮತ್ತು ಟ್ರೂತ್ ಟೇಬಲ್ ಇಂಪಾರ್ಟೆಂಟು. ಪ್ರತಿಯೊಂದು ಲಾಜಿಕ್ ಗೇಟಿಗೂ ಪ್ರತಿಯೊಂದು ಸಿಂಬಲ್ಸ್ ಇರ್ತವೆ. ನೆಕ್ಸ್ಟು ಟ್ರೂತ್ ಟೇಬಲ್ ಇರ್ತವೆ. ಅದರಲ್ಲಿ ಫಸ್ಟು ಟ್ರೂತ್ ಟೇಬಲ್ ಅಂದರೆ, ಟ್ರೂತ್ ಟೇಬಲ್ ಈಸ್ ಎ ಟೇಬಲ್ ವಿಚ್ ಶೋಸ್ ಆಲ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್ ಪಾಸಿಬಿಲಿಟೀಸ್ ಆಫ್ ಎ ಲಾಜಿಕಲ್ ಸರ್ಕ್ಯೂಟ್ ಆರ್ ಎ ಗೇಟ್. ಅಂದರೆ ಟ್ರೂತ್ ಟೇಬಲ್ ಅನ್ನೋದು ಒಂದು ಟೇಬಲ್ಲು. ಅದೇನು ಇನ್ಪುಟ್ಟು ಮತ್ತು ಔಟ್ಪುಟ್ ಪಾಸಿಬಿಲಿಟಿ, ಲಾಜಿಕಲ್ ಸರ್ಕ್ಯೂಟಿಗೆ ಇನ್ಪುಟ್ ಎಷ್ಟು ಬರ್ತಾವೋ ಔಟ್ಪುಟ್ ಎಷ್ಟು ಬರ್ತಾವೋ ಅನ್ನೋದನ್ನ ಏನು ಮಾಡ್ತದೆ, ಒಂದು ಟೇಬಲ್ ರೂಪದಲ್ಲಿ ತೋರಿಸಿರ್ತೀವಿ. ಆ ಟೇಬಲಿಗೆ ನಾವೇನಂತ ಕರಿತೀವಿ, ಟ್ರೂತ್ ಟೇಬಲ್ ಅಂತ ಕರಿತೀವಿ. ಇದು ನಿಮಗೆ ಇಂಪಾರ್ಟೆಂಟ್ ಡೆಫಿನೇಷನ್ ಆಫ್ ಲಾಜಿಕ್ ಗೇಟು ಮತ್ತು ಡೆಫಿನೇಷನ್ ಆಫ್ ಟ್ರೂತ್ ಟೇಬಲ್. ನಿಮಗೆ ಎಕ್ಸಾಮಿನೇಷನ್ಗೆ ಏನು ಕೇಳ್ತಾರಂದರೆ, ವಾಟ್ ಯು ಮೀನ್ ಬೈ ಲಾಜಿಕ್ ಗೇಟ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟು, the logic gates are classified into mainly two types, that is basic gates and derived gates. Basic gates are also classified into three types, NOT gate, AND gate and OR gate. ಡಿರೈವ್ಡ್ ಗೇಟ್ಸಲ್ಲಿ ನಮಗೆ ನಾರ್ ಗೇಟು ಮತ್ತು ನ್ಯಾಂಡ್ ಗೇಟ್ ಅಂತ ಬರುತ್ತೆ. ಈ ಬೇಸಿಕ್ ಗೇಟ್ಸ್ ಯೂಸ್ ಮಾಡಿಕೊಂಡು ನಾವು ಬೇರೆ ಗೇಟ್ನ ಲಾಜಿಕ್ ಗೇಟ್ನ ಪ್ರಿಪೇರ್ ಮಾಡ್ಬೋದು. ಅಂಥವನ್ನ ನಾವೇನಂತ ಕರಿತೀವಿ, ಡಿರೈವ್ಡ್ ಗೇಟ್ಸ್ ಅಂತ ಕರಿತೀವಿ. ದಟ್ ಈಸ್ ಫಸ್ಟು ಬೇಸಿಕ್ ಗೇಟ್ಸಲ್ಲಿ ನಾಟ್ ಗೇಟು, ಅಂಡ್ ಗೇಟು, ಆರ್ ಗೇಟ್ ಅಂತ ಬರುತ್ತೆ. ಡಿರೈವ್ಡ್ ಗೇಟ್ಸಲ್ಲಿ ನಾರ್ ಗೇಟು ಮತ್ತು ನ್ಯಾಂಡ್ ಗೇಟ್ ಅಂತ ಬರುತ್ತೆ. ಇದು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಜಿಕಲ್ ಗೇಟ್ಸ್. ನೆಕ್ಸ್ಟ್, ಒನ್ ಬೈ ಒನ್ ಗೇಟ್ನ ಅಂದರೆ ಬೇಸಿಕ್ ಗೇಟ್ಸಲ್ಲಿ ನಾಟು, ಅಂಡು, ಆರ್ ಗೇಟ್ ಬರ್ತವೆ. ಅದನ್ನು ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. ಫಸ್ಟ್ ನಾಟ್ ಗೇಟ್. ನಾಟ್ ಗೇಟ್ ಹ್ಯಾಸ್ ಓನ್ಲಿ ಒನ್ ಇನ್ಪುಟ್ ಆ್ಯಂಡ್ ಒನ್ ಔಟ್ಪುಟ್. ಅಂದರೆ ಇದು ಒಂದು ಇನ್ಪುಟ್ನ ಇರುತ್ತೆ ಮತ್ತು ಒಂದು ಔಟ್ಪುಟ್ನ ಒಳಗೊಂಡಿರುತ್ತೆ. ಇದು ನಾಟ್ ಗೇಟ್. ನೆಕ್ಸ್ಟು, ದ ಔಟ್ಪುಟ್ ಸ್ಟೇಟ್ ಈಸ್ ಆಲ್ವೇಸ್ ಅಪೋಸಿಟ್ ಆಫ್ ದ ಇನ್ಪುಟ್ ಸ್ಟೇಟ್ ಅಥವಾ ಕಾಂಪ್ಲಿಮೆಂಟ್ ಆಫ್ ದ ಇನ್ಪುಟ್ ಸ್ಟೇಟ್. ಅಂದರೆ ನಮಗೆ ಔಟ್ಪುಟ್ ಯಾವಾಗಲೂ ಇನ್ಪುಟ್ಟಿಗೆ ರಿವರ್ಸ್ ಆಗಿರುತ್ತೆ, ಅಪೋಸಿಟ್ ಆಗಿರುತ್ತೆ ಅಥವಾ ಕಾಂಪ್ಲಿಮೆಂಟ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ನಾಟ್ ಗೇಟ್ನ ಕಾಂಪ್ಲಿಮೆಂಟ್ರಿ ಗೇಟ್ ಅಂತ ಕೂಡ ಕರಿತೀವಿ. ಅದೇ ಥರ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇನ್ವರ್ಟರ್ ಗೇಟ್. ಇನ್ವರ್ಟರ್ ಗೇಟ್ ಅಂದರೂ ಒಂದೇ, ಕಾಂಪ್ಲಿಮೆಂಟ್ ಗೇಟ್ ಅಂದರೂ ಒಂದೇ, ನಾಟ್ ಗೇಟ್ ಅಂದರೂ ಒಂದೇ. ಬಿಕಾಸ್ ದ ಔಟ್ಪುಟ್ ಈಸ್ ಅಪೋಸಿಟ್ ಟು ದ ಇನ್ಪುಟ್. ಇನ್ಪುಟ್ಟಿಗೆ ವಿರುದ್ಧವಾಗಿ ಔಟ್ಪುಟ್ ಇರುತ್ತೆ. ಹಂಗಾಗಿ ಇದನ್ನ ಏನಂತ ಕರಿತೀವಿ, ಇನ್ವರ್ಟರ್ ಗೇಟ್ ಅಂತ ಕರಿತೀವಿ. ನೆಕ್ಸ್ಟ್, ದ ಲಾಜಿಕಲ್ ಸಿಂಬಲ್ ಆ್ಯಂಡ್ ದ ಟ್ರೂತ್ ಟೇಬಲ್ ಆಫ್ ದ ನಾಟ್ ಗೇಟ್ ಈಸ್ ಆ್ಯಸ್ ಫಾಲೋಸ್. ಫಸ್ಟ್, ನಾಟ್ ಗೇಟ್. ಈ ನಾಟ್ ಗೇಟಲ್ಲಿ ನಾವು ಎಕ್ಸ್ ಅಂತ ತೊಗೊಂಡಿವಿ. ಎಕ್ಸ್ ಅನ್ನೋದೇನೆಂದರೆ ಇದು ಇನ್ಪುಟ್ಟು. ನೆಕ್ಸ್ಟು ಎಕ್ಸ್ ಬಾರ್ ಅಂತ ಇದೆ, ಇದು ನಮಗೆ ಔಟ್ಪುಟ್ಟು. ಈ ಎಕ್ಸ್ ಅನ್ನೋದು 0 ಇದ್ದರೆ ಈ ಎಕ್ಸ್ ಬಾರು 1 ಇರುತ್ತೆ. ಈ ಎಕ್ಸ್ ವ್ಯಾಲ್ಯೂ 1 ಇದ್ದರೆ ಎಕ್ಸ್ ಬಾರ್ ವ್ಯಾಲ್ಯೂ ಏನಿರುತ್ತೆ, 0 ಇರುತ್ತೆ. ಇದು ನಮಗೆ ಇನ್ವರ್ಟರ್ ಗೇಟ್ ಅಂತ ಕರಿತೀವಿ. ಅದೇ ಥರ ಟ್ರೂತ್ ಟೇಬಲ್. ಟ್ರೂತ್ ಟೇಬಲಲ್ಲಿ ಎಕ್ಸ್ ಅನ್ನೋದು ಇನ್ಪುಟ್ ವ್ಯಾಲ್ಯೂ, ಎಕ್ಸ್ ಬಾರ್ ಅನ್ನೋದು ಔಟ್ಪುಟ್ ವ್ಯಾಲ್ಯೂ. ಫಸ್ಟು ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದರೆ ಎಕ್ಸ್ ಬಾರ್ 1 ಇರುತ್ತೆ, 1 ಇದ್ದರೆ 0 ಇರುತ್ತೆ. ಇದು ನಾಟ್ ಗೇಟಿಂದು ಸಿಂಬಲ್ಲು ಮತ್ತು ಟ್ರೂತ್ ಟೇಬಲ್. ನೆಕ್ಸ್ಟು, ಸೆಕೆಂಡ್ ಗೇಟ್ ಈಸ್ ಅಂಡ್ ಗೇಟ್. AND gate has
2 or more input signals but only one output signal. ನಾವು ಪ್ರೀವಿಯಸ್ಸಲ್ಲಿ ನಾಟ್ ಗೇಟ್ ನೋಡಬೇಕಾದ್ರೆ ಇಟ್ ಕಂಟೇನ್ಸ್ ಓನ್ಲಿ ಒನ್ ಇನ್ಪುಟ್ ಆ್ಯಂಡ್ ಒನ್ ಔಟ್ಪುಟ್ ಅಂತ ಹೇಳಿದ್ವಿ. ಅದೇ ಥರ ಈ AND ಗೇಟಲ್ಲಿ ಇಟ್ ಕಂಟೇನ್ಸ್ 2 or more input signals ಬಟ್ ಓನ್ಲಿ ಒನ್ ಔಟ್ಪುಟ್ ಸಿಗ್ನಲ್. 2 or more ಇನ್ಪುಟ್ಸ್ ಇರ್ತವೆ, ಔಟ್ಪುಟ್ ಮಾತ್ರ ಒಂದಿರುತ್ತೆ. ಅದು AND ಗೇಟು. ನೆಕ್ಸ್ಟು ವೆನ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ ಒನ್ ಅಂದರೆ ನಮಗೆ AND ಗೇಟಲ್ಲಿ ಔಟ್ಪುಟ್ಟು ಯಾವಾಗ ಒಂದಿರುತ್ತೆ ಅಂದರೆ ಎಲ್ಲ ಇನ್ಪುಟ್ಗಳು ಒನ್ ಇದ್ದಾಗ, ದಟ್ ಈಸ್ ವೆನ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ ಒನ್ ದ ಔಟ್ಪುಟ್ ಈಸ್ ಒನ್, ಅದರ್ವೈಸ್ ದ ಔಟ್ಪುಟ್ ಈಸ್ ಝೀರೋ. ಇನ್ನೆಲ್ಲ ಕೇಸಸಲ್ಲಿ ಕೂಡ ಏನಿರುತ್ತೆ, ಝೀರೋ ಇರುತ್ತೆ. ಎಲ್ಲ ಇನ್ಪುಟ್ ಒನ್ ಇದ್ದಾಗ ಮಾತ್ರ ಇದು ಒನ್ ಇರುತ್ತೆ ಔಟ್ಪುಟ್ಟು, ಇನ್ನು ಉಳ್ಕಿದ ಟೈಮಲ್ಲೆಲ್ಲ ಝೀರೋ ಇರುತ್ತೆ. ಅಂದರೆ ಇದನ್ನು ನಾವೇನಂತ ಕರಿತೀವಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಮಲ್ಟಿಪ್ಲಿಕೇಟಿವ್ ಗೇಟ್ ಅಂತ ಕರಿತೀವಿ. ಅಂದರೆ ಯೂಸ್ ಮಾಡೋದು ಮಲ್ಟಿಪ್ಲಿಕೇಟಿವ್ ಆಪ್ರೇಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ದ ಸಿಂಬಲ್ ಆ್ಯಂಡ್ ಟ್ರೂತ್ ಟೇಬಲ್ ಈಸ್ ಗಿವನ್ ಬಿಲೋ. ಫಸ್ಟ್ ದಿಸ್ ಈಸ್ ಸಿಂಬಲ್. ಸಿಂಬಲಲ್ಲಿ ಫಸ್ಟು ಎ ಬಿ ಅಂತ ಇದೆ. ಈ ಎ ಬಿ ಅನ್ನೋದು ಇನ್ಪುಟ್ ಸಿಗ್ನಲ್ಸ್. ನೆಕ್ಸ್ಟು ಕ್ಯೂ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಅಂತ ಇದೆ. ಎ ಡಾಟ್ ಬಿ ಅನ್ನೋದೇನು, ನಮಗೆ ಔಟ್ಪುಟ್ ಎ ಆ್ಯಂಡ್ ಬಿ ಅಂತ ಕರಿತೀವಿ ಎ ಡಾಟ್ ಬಿನ. ಇದು ನಮಗೆ ಸಿಂಬಲ್. ಈ ಸಿಂಬಲ್ ಬರೀಬೇಕು, ಲಾಜಿಕಲ್ ಸಿಂಬಲ್. ನೆಕ್ಸ್ಟು ಟ್ರೂತ್ ಟೇಬಲ್. ಟ್ರೂತ್ ಟೇಬಲಲ್ಲಿ ಇಟ್ ಕಂಟೇನ್ಸ್ two input values, that is a and b are the two input values. Input values alli it contains when all the input signals are 1, when all the input signals are 1, that is a is equal to 1, b is equal to 1. ಈ ಕೇಸಲ್ಲಿ ಮಾತ್ರ ಏನಾಗಿರುತ್ತೆ, ಔಟ್ಪುಟ್ಟು 1 ಬರುತ್ತೆ. ಇನ್ ಅದರ್ ಕೇಸಸ್ ಇಟ್ ವಿಲ್ ಬಿ ಔಟ್ಪುಟ್ ಈಸ್ 0, that is 0 into 0 is 0, 0 into 1 is 0, 1 into 0 is 0. ನೆಕ್ಸ್ಟ್ 1 into 1 ಈಸ್ 1, ದಟ್ ಈಸ್ ಮಲ್ಟಿಪ್ಲಿಕೇಟಿವ್ ಆಪ್ರೇಟರ್ ಅಂತ ಕೂಡ ಕರಿತೀವಿ. ಇದು AND ಗೇಟ್. ಇದೇನೆಂದರೆ ನಾವು 2 ಇನ್ಪುಟ್ಟಿಗೆ ಟ್ರೂತ್ ಟೇಬಲ್ ಅಥವಾ 2 ಇನ್ಪುಟ್ಟಿಗೆ ಏನಿದು ಸಿಂಬಲ್. ಅದೇ ಥರ 3 ಇನ್ಪುಟ್ ಕೇಳಿದರೆ ನಾವಿಲ್ಲೇನು ಮಾಡ್ತೀವಿ, ಎ ಬಿ ಸಿ ಅಂತ 3 ಇನ್ಪುಟ್ ಸಿಗ್ನಲ್ಸ್ ತೋರಿಸ್ತೀವಿ. ಅದೇ ಥರ ಇಲ್ಲಿ ಎ ಡಾಟ್ ಬಿ ಡಾಟ್ ಸಿ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂ ಬರೀಬೇಕಾದ್ರೆ ಇಲ್ಲಿ 2 ಇನ್ಪುಟ್ ಗೇಟ್ ಇದ್ದರೆ ವ್ಯಾಲ್ಯೂಸು ಟೋಟಲು 4 ವ್ಯಾಲ್ಯೂಸ್ ಇರ್ತವೆ. ಅದೇ 3 ಇನ್ಪುಟ್ಸ್ ಇದ್ದರೆ ಟೋಟಲು 8 ವ್ಯಾಲ್ಯೂಸ್ ಬರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಬೈನರಿ ವ್ಯಾಲ್ಯೂಸ್ ಅಥವಾ ಬೈನರಿ ನಂಬರ್ಸ್ ಕಂಟೇನ್ಸ್ ಟೋಟಲ್ 2 ವ್ಯಾಲ್ಯೂಸ್. 2 ಪವರ್ 2 ಅಂದರೆ 2 ಇನ್ಪುಟ್ ವ್ಯಾಲ್ಯೂಸ್ ಇದ್ದರೆ 2 ಪವರ್ 2 ಅಂತ ಬರೀತೀವಿ. 2 ಪವರ್ 2 ಈಸ್ ಈಕ್ವಲ್ ಟು 4 ವ್ಯಾಲ್ಯೂಸ್ ಇರ್ತವೆ. ಅದೇ ಥರ 3 ಇನ್ಪುಟ್ ಇದ್ದರೆ 2 ಪವರ್ 3, 2 ಪವರ್ 3 ಅಂದರೆ ಟೋಟಲು 8 ವ್ಯಾಲ್ಯೂಸ್ ಇರ್ತವೆ. ಅದು ಕೂಡ ಬರಿಬೋದು. ನೆಕ್ಸ್ಟ್ ಆರ್ ಗೇಟ್. ಆರ್ ಗೇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಡಿಷನ್ ಆಪರೇಟರ್ ಅಥವಾ ಅಡಿಕ್ಟಿವ್ ಆಪರೇಟರ್ ಅಂತ ಕರಿತೀವಿ, ಅಡಿಕ್ಟಿವ್ ಗೇಟ್ ಅಂತ. ಇಲ್ಲಿ ಆರ್ ಗೇಟ್ ಹ್ಯಾಸ್ 2 or more ಇನ್ಪುಟ್ ಸಿಗ್ನಲ್ ಬಟ್ ಓನ್ಲಿ 1 ಔಟ್ಪುಟ್ ಸಿಗ್ನಲ್. ಇದು ಕೂಡ 2 or more ಇನ್ಪುಟ್ ಸಿಗ್ನಲ್ನ ಇರ್ತದೆ, ಓನ್ಲಿ 1 ಔಟ್ಪುಟ್ ಸಿಗ್ನಲ್ ಇರ್ತದೆ. ನೆಕ್ಸ್ಟು ಇಫ್ ಎನಿ ಆಫ್ ದ ಇನ್ಪುಟ್ ಸಿಗ್ನಲ್ ಈಸ್ 1 ದೆನ್ ದ ಔಟ್ಪುಟ್ ಈಸ್ 1. ಅಂದರೆ ಯಾವುದಾದ್ರೂ ಒಂದು ಇನ್ಪುಟ್ ವ್ಯಾಲ್ಯೂವು 1 ಇದ್ದರೆ ನಮಗೆ ಔಟ್ಪುಟ್ಟು 1 ಬರುತ್ತೆ. ಅದೇ ಥರ ಬೇರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಓನ್ಲಿ 0 ಆ್ಯಂಡ್ 0 ಇತ್ತಪ್ಪ ಅಂದರೆ ಅಲ್ಲಿ 0 ಬರುತ್ತೆ. ದಟ್ ಈಸ್ ಅಡಿಕ್ಟಿವ್ ಆಪ್ರೇಟರ್ ಅಥವಾ ಅಡಿಕ್ಟಿವ್ ಗೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಂಬಲ್ಲು ಮತ್ತು ಟ್ರೂತ್ ಟೇಬಲ್ ನೋಡೋಣ. ದಿಸ್ ಈಸ್ ಸಿಂಬಲ್ ಫಾರ್ ಆರ್ ಗೇಟ್. ಆರ್ ಗೇಟಲ್ಲಿ ಫಸ್ಟು ಎ ಬಿ ಅಂತ ತೊಗೊಂಡಿವಿ. ಎ ಬಿ ಅನ್ನೋದೇನಿವು ನಮಗೆ ಇನ್ಪುಟ್ ವ್ಯಾಲ್ಯೂಸ್, ಕ್ಯೂ ಅನ್ನೋದೇನು ಔಟ್ಪುಟ್ಟು. ಕ್ಯೂ ಈಸ್ ಈಕ್ವಲ್ ಟು ಎ ಆರ್ ಬಿ ಅಂತ ಬರಿತೀವಿ. ಅಂದರೆ ಇಲ್ಲಿ ಟ್ರೂತ್ ಟೇಬಲಲ್ಲಿ ಪ್ಲಸ್ ಅಂತ ಬರ್ತೀವಿ, ಕ್ಯೂ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ. ಇಲ್ಲಿ ಕೂಡ ಕ್ಯೂ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರಿಬೋದು. ಪ್ಲಸ್ ಅಂದರೆ ಅಡಿಷನ್ ಅಂತ ಕರಿತೀವಿ. ಅಲ್ಲಿ ನಮಗೆ ಪ್ರೀವಿಯಸ್ಸಲ್ಲಿ AND ಗೇಟಲ್ಲಿ ಡಾಟ್ ಬಂದಿತ್ತು. ಡಾಟ್ ಅಂದರೆ ಮಲ್ಟಿಪ್ಲಿಕೇಶನ್. ಇಲ್ಲೇನಾಗುತ್ತೆ, 0 + 0 ಇದ್ದರೆ ಇಲ್ಲಿ 0 ಆಗುತ್ತೆ. ಯಾವುದಾದ್ರೂ ಒಂದು ವ್ಯಾಲ್ಯೂವು 1 ಇದ್ದರೆ ಇಲ್ಲಿ ಔಟ್ಪುಟ್ ಕೂಡ 1 ಬರುತ್ತೆ. 0 + 0 0, 0 + 1 1, 1 + 0 1, 1 + 1 1 ಬರುತ್ತೆ. ಅಂದರೆ ಇಲ್ಲಿ ನಮಗೆ ಟೋಟಲು ಬೈನರಿ ವ್ಯಾಲ್ಯೂಸಲ್ಲಿ ಯೂಸ್ ಮಾಡೋವು 1 ಮತ್ತು 0 ಯೂಸ್ ಮಾಡ್ತೀವಿ. 0 ಸಮ್ಮು ಕ್ಯಾರಿ 1 ಬರುತ್ತೆ, ಹಂಗಾಗಿ ಇಲ್ಲಿ 1 ಬರುತ್ತೆ ಔಟ್ಪುಟ್ ಕೂಡ. ಇಲ್ಲಿ ಮತ್ತೆ 0 ಅಥವಾ 2 ಬರೆದ್ರೆ ರಾಂಗ್ ಆಗುತ್ತೆ. 1 + 1 ಅಂದರೂ ಕೂಡ ಇಲ್ಲಿ 1. ಅಂದರೆ ನಮಗೆ ಯಾವಾಗ ಔಟ್ಪುಟ್ 1 ಇರುತ್ತೆ, ಇಫ್ ಎನಿ ಆಫ್ ದ ಇನ್ಪುಟ್ ಸಿಗ್ನಲ್ ಈಸ್ 1 ದೆನ್ ದ ಔಟ್ಪುಟ್ ಈಸ್ ಆಲ್ಸೋ 1. ಯಾವುದಾದ್ರೂ ಒಂದು ವ್ಯಾಲ್ಯೂವು
1 ಇದ್ದರೆ ಔಟ್ಪುಟ್ಟು 1 ಇರುತ್ತೆ, ಇಲ್ಲ ಅಂದರೆ 0 ಆಗುತ್ತೆ. ಇದು ಆರ್ ಗೇಟ್ ಬಗ್ಗೆ. ಇವಿಷ್ಟು ಬೇಸಿಕ್ ಲಾಜಿಕ್ ಗೇಟ್ಸ್, ನಾಟು ಅಂಡು ಆರು. ನೆಕ್ಸ್ಟು ಡಿರೈವ್ಡ್ ಗೇಟ್ಸ್. ಡಿರೈವ್ಡ್ ಗೇಟ್ಸಲ್ಲಿ ನಮಗೆ ನ್ಯಾಂಡ್ ಗೇಟು ಮತ್ತು ನಾರ್ ಗೇಟ್ ಬಗ್ಗೆ ಕೊಟ್ಟಿದ್ದಾರೆ. ನ್ಯಾಂಡ್ ಗೇಟ್ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಅಂಡ್ ಗೇಟ್ ಆ್ಯಂಡ್ ನಾಟ್ ಗೇಟ್. ಅಂದರೆ ನಾವು ಇದನ್ನು ಕಾಂಬಿನೇಷನ್ ಆಫ್ ನಾಟ್ ಗೇಟು ಮತ್ತು ಅಂಡ್ ಗೇಟ್ ಎರಡೂ ಬರೆದ್ರೆ ಅದನ್ನು ನ್ಯಾಂಡ್ ಗೇಟ್ ಅಂತ ಕರಿತೀವಿ. ಇದು ಯಾವಾಗಿರುತ್ತೆ ಅಂದರೆ ಔಟ್ಪುಟ್ಟು ದ ನ್ಯಾಂಡ್ ಗೇಟ್ ಹ್ಯಾಸ್ 2 or more ಇನ್ಪುಟ್ ಸಿಗ್ನಲ್ ಬಟ್ ಓನ್ಲಿ 1 ಔಟ್ಪುಟ್ ಸಿಗ್ನಲ್. ದ ನ್ಯಾಂಡ್ ಗೇಟ್ ಈಸ್ ಎ ಕಾಂಪ್ಲಿಮೆಂಟರಿ ಆಫ್ ಅಂಡ್ ಗೇಟ್. ಅಂಡ್ ಗೇಟ್ ಏನು ಬರ್ತೀವಲ್ಲ, ಅಂಡ್ ಗೇಟ್ ರಿವರ್ಸಿಗೆ ನಮಗೇನಿರುತ್ತೆ, ನ್ಯಾಂಡ್ ಗೇಟ್ ಇರುತ್ತೆ. ಯಾಕಂದರೆ ಇದು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ನಾಟ್ ಗೇಟು ಮತ್ತು ಅಂಡ್ ಗೇಟ್. ದ ಔಟ್ಪುಟ್ ಆಫ್ ದ ನ್ಯಾಂಡ್ ಗೇಟ್ ವಿಲ್ ಬಿ 0 ಓನ್ಲಿ ವೆನ್ all the inputs are 1 and output will be 1 if any input represents a 0. ಇದು ಯಾವಾಗಲೂ ನಮಗೆ ನ್ಯಾಂಡ್ ಗೇಟಲ್ಲಿ ಔಟ್ಪುಟ್ಟು 0 ಇದ್ದಾಗ ಇನ್ಪುಟ್ ಎಲ್ಲ 1 ಇರ್ತವೆ. ನಾವು ಟ್ರೂತ್ ಟೇಬಲ್ ನೋಡಿದಾಗ ಗೊತ್ತಾಗುತ್ತೆ. ಇದು ನಮಗೆ ಲಾಜಿಕಲ್ ಸಿಂಬಲ್ ಎ ಬಿ ಮತ್ತು ಇಲ್ಲಿ ಕ್ಯೂ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಹೋಲ್ ಬಾರ್ ಅಂತ ಬರ್ತೀವಿ. ಅಂದರೆ ನಾವು ನಾಟ್ ಗೇಟಿಗೆ ಎಕ್ಸ್ ಬಾರ್ ಅಂತ ನೋಡಿದ್ವಿ. ಅದೇ ಥರ ಇಲ್ಲಿ ಅಂಡ್ ಗೇಟಿಂದು ಕಾಂಪ್ಲಿಮೆಂಟ್ರಿ ತೊಗೊಂಡ್ರೆ ಅದನ್ನು ನ್ಯಾಂಡ್ ಗೇಟ್ ಅಂತ ಕರಿತೀವಿ. ಎ ಡಾಟ್ ಬಿ ಬರೆದ್ರೆ ಅಂಡ್ ಗೇಟು, ಎ ಡಾಟ್ ಬಿ ಹೋಲ್ ಬಾರ್ ಬರೆದ್ರೆ ಅದನ್ನು ನ್ಯಾಂಡ್ ಗೇಟ್ ಅಂತ ಕರಿತೀವಿ. ಟ್ರೂತ್ ಟೇಬಲಲ್ಲಿ ಇಟ್ ಕಂಟೇನ್ಸ್ 2 ಇನ್ಪುಟ್ ವ್ಯಾಲ್ಯೂಸ್ ಎ ಬಿ ವ್ಯಾಲ್ಯೂಸು 0 0 0 1 1 0 1 1 ಅಂತ ಬರ್ತೀವಿ. ನೆಕ್ಸ್ಟು ಎ ಡಾಟ್ ಬಿ ಅಂದರೆ ಇದು ಅಂಡ್ ಗೇಟ್ ಯಾವಾಗ 1 ಇರುತ್ತೆ, both the inputs are 1, the output is also 1, otherwise it is 0 ಅಂತ ಕರಿತೀವಿ. ಹೌದಾ, ಅಂಡ್ ಗೇಟಿಗೆ. ಈ ಅಂಡ್ ಗೇಟಿಗೆ ನಾವು ರಿವರ್ಸ್ ಬರೆದ್ರೆ ಅಥವಾ ಕಾಂಪ್ಲಿಮೆಂಟ್ರಿ ಬರೆದ್ರೆ ಅದನ್ನು ನ್ಯಾಂಡ್ ಗೇಟ್ ಅಂತ ಕರಿತೀವಿ. ಎ ಡಾಟ್ ಬಿ 0 ಇದ್ದರೆ ಎ ಡಾಟ್ ಬಿ ಹೋಲ್ ಬಾರ್ ಏನಿರುತ್ತೆ, ಅದು ರಿವರ್ಸ್ ಇರುತ್ತೆ. ಅಂದರೆ 0 ಇದ್ದಿದ್ದು 1 ಆಗುತ್ತೆ, 0 1 0 1 1 ಇದ್ದಿದ್ದು 0 ಆಗುತ್ತೆ. ಇದು ನಮಗೆ ಔಟ್ಪುಟ್ಟು. ಯಾವಾಗ output of an AND gate will be 0 only when all the inputs are 1. all the inputs are 1 ಇದ್ದಾಗ ನಮಗೇನು ಬರುತ್ತೆ, ಔಟ್ಪುಟ್ಟು 0 ಬರುತ್ತೆ, ಇಲ್ಲ ಅಂದರೆ 1 ಬರುತ್ತೆ. ಇದು ನ್ಯಾಂಡ್ ಗೇಟ್ ಬಗ್ಗೆ. ನೆಕ್ಸ್ಟ್ ನಾರ್ ಗೇಟ್. ನಾರ್ ಗೇಟ್ ಈಸ್ ದ ಕಾಂಬಿನೇಷನ್ ಆಫ್ ನಾಟ್ ಗೇಟ್ ಆ್ಯಂಡ್ ಆರ್ ಗೇಟ್. ನಾಟ್ ಗೇಟು ಆರ್ ಗೇಟು ಎರಡೂ ಕಾಂಬಿನೇಷನ್ ಮಾಡಿ ಬರೆದ್ರೆ ಅದು ನಾರ್ ಗೇಟ್ ಬರುತ್ತೆ. NOR gate also has 2 or more input signals but only 1 output signal. The NOR gate is a complementary of OR gate. NAND ಗೇಟು ಇನ್ವರ್ಟರ್ ಅಥವಾ ಕಾಂಪ್ಲಿಮೆಂಟರಿ ಆಫ್ AND ಗೇಟ್ ಅಂತ ಕರಿತೀವಿ. ಅದೇ ರೀತಿ NOR ಗೇಟ್ನ ಇಟ್ ಈಸ್ ಎ ಕಾಂಪ್ಲಿಮೆಂಟೆಡ್ ಆಫ್ OR ಗೇಟ್ ಅಂತ ಕರಿತೀವಿ. ನೆಕ್ಸ್ಟ್ ದ ಔಟ್ಪುಟ್ ಆಫ್ ದ NOR ಗೇಟ್ ವಿಲ್ ಬಿ 1 ಓನ್ಲಿ ವೆನ್ ಆಲ್ ದ ಇನ್ಪುಟ್ಸ್ ಆರ್ 0. ಔಟ್ಪುಟ್ಟು ನಾರ್ ಗೇಟಲ್ಲಿ 1 ಯಾವಾಗಿರುತ್ತೆ ಅಂದರೆ ಎಲ್ಲ ಇನ್ಪುಟ್ಟು 0 ಇದ್ದಾಗ ಮಾತ್ರ ಏನಾಗುತ್ತೆ, ಔಟ್ಪುಟ್ಟು 1 ಬರುತ್ತೆ. ಇನ್ನು ಆಲ್ ಅದರ್ ಕೇಸಸ್ ಔಟ್ಪುಟ್ ವಿಲ್ ಬಿ 0 ಇಫ್ ಎನಿ ಇನ್ಪುಟ್ ರೆಪ್ರೆಸೆಂಟ್ಸ್ ಎ 1. ಯಾವುದಾದ್ರೂ ಒಂದು ಇನ್ಪುಟ್ಟು 1 ಇದ್ದರೆ ಅಲ್ಲೇನು ಬರುತ್ತೆ, 0 ಬರುತ್ತೆ. ಯಾಕಂದರೆ ಇದು ಕಾಂಪ್ಲಿಮೆಂಟ್ರಿ ಆಫ್ ಆರ್ ಗೇಟ್ ಅಂತ ಕರಿತೀವಿ. ನೆಕ್ಸ್ಟು ಸಿಂಬಲ್ ಆ್ಯಂಡ್ ಟ್ರೂತ್ ಟೇಬಲ್. ಸಿಂಬಲ್ ಎ ಬಿ, ಇಲ್ಲಿ ನಾವು ನೋಡ್ರಿ ಒಂದು ಸರ್ಕಲ್ ಬರ್ತೀವಿ, ಸ್ಮಾಲ್ ಸರ್ಕಲ್. ದಿಸ್ ರೆಪ್ರೆಸೆಂಟ್ಸ್ ನಾಟ್ ಗೇಟ್. ಆ ನಾಟ್ ಗೇಟ್ ಬಂದರೆ ಇಲ್ಲಿ ಎ ಬಿ ಇನ್ಪುಟ್ ಸಿಗ್ನಲ್ಸು, ಕ್ಯೂ ಅನ್ನೋದು ಔಟ್ಪುಟ್ಟು. ಇಲ್ಲಿ ಏನು ಬರೀಬೇಕು, ಕ್ಯೂ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಬಾರ್ ಅಂತ ಬರೀಬೇಕು. ಇಲ್ಲಿ ಟ್ರೂತ್ ಟೇಬಲಲ್ಲಿದೆ ಕ್ಯೂ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಬಾರ್ ಅಂತ ಇದೆ. ಅಂದರೆ ಇದು ಎ ಪ್ಲಸ್ ಬಿ ಅನ್ನೋದು ಏನು, ಆರ್ ಗೇಟು. ಆರ್ ಗೇಟಿನ ರಿವರ್ಸ್ ಏನು, ಕಾಂಪ್ಲಿಮೆಂಟ್ರಿ, ಅದು ನಾರ್ ಗೇಟ್. ಇಲ್ಲಿ ಟೋಟಲು 2 ವ್ಯಾಲ್ಯೂಸ್ 0 0 0 1 1 0 1 1 ಅಂತ ಬರ್ತೀವಿ. ನೆಕ್ಸ್ಟು ವ್ಯಾಲ್ಯೂ ಎ ಪ್ಲಸ್ ಬಿ ಅನ್ನೋದೇನು, ಆರ್ ಗೇಟು ಯಾವಾಗ 1 ಇರುತ್ತೆ, ಯಾವುದಾದ್ರೂ ಒಂದು ವ್ಯಾಲ್ಯೂ ಇನ್ಪುಟ್ ವ್ಯಾಲ್ಯೂ 1 ಇದ್ದಾಗ ಔಟ್ಪುಟ್ಟು 1 ಇರುತ್ತೆ. ಇನ್ ಆಲ್ ಅದರ್ ಕೇಸಸ್ ಇಟ್ ವಿಲ್ ಬಿ 0. ಅಂದರೆ ಫಸ್ಟು ಆರ್ ಗೇಟ್ ಬರಿತೀವಿ, 0 + 0 0 0 + 1 1 1 + 0 1 1 + 1 1. ಇದನ್ನ ರಿವರ್ಸ್ ಬರೆದ್ರೆ ಅಂದರೆ 0 ಇದ್ದದ್ದು ಏನಾಗುತ್ತೆ, 1 ಆಗುತ್ತೆ.
1 ಇದ್ದಿದ್ದು 0 ಆಗುತ್ತೆ, 1 ಇದ್ದಿದ್ದು 0, 1 ಇದ್ದಿದ್ದು 0. ಇಲ್ಲಿ ನೋಡಿರಿ, ದ ಔಟ್ಪುಟ್ ಆಫ್ ದ ನಾರ್ ಗೇಟ್ ವಿಲ್ ಬಿ 1 ಓನ್ಲಿ ವೆನ್ ಆಲ್ ದ ಇನ್ಪುಟ್ಸ್ ಆರ್ 0. ನೋಡಿರಿ, ಔಟ್ಪುಟ್ ಆಫ್ ದ ನಾರ್ ಗೇಟ್ ಈಸ್ 1 ವೆನ್ ಆಲ್ ದ ಇನ್ಪುಟ್ಸ್ ಆರ್ ಝೀರೋಸ್. ಅಂದರೆ ಇನ್ಪುಟ್ ಎರಡು 0 ಇದ್ದಾಗ ಔಟ್ಪುಟ್ಟು 1 ಬರುತ್ತೆ. ಇನ್ ಆಲ್ ಅದರ್ ಕೇಸಸ್ ಇಟ್ ವಿಲ್ ಬಿ 0. ದಿಸ್ ಈಸ್ ಕಾಲ್ಡ್ ನಾರ್ ಗೇಟ್. ಇದಿಷ್ಟು ನಿಮಗೆ ಲಾಜಿಕ್ ಗೇಟ್ ಬಗ್ಗೆ, ಲಾಜಿಕ್ ಗೇಟ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಜಿಕ್ ಗೇಟ್.